ಈ ಮೈಸೂರು ಅರಮನೆಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರವಾಗಿ ಪ್ಯಾಲೇಸ್ ಗುಟ್ಟಳಿಲ್ಲ, ನಾವು ರೋಡ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ವಶಕ್ಕೆ ತಗೋತೀವಿ ಅಂತೇಳಿ TDR ಫೈಟಲ್ಲಿ ಆಗ್ತಾ ಇತ್ತು. ಆ TDR ಕೊಡಬೇಕು ಅಂತೇಳಿ ಈಗ ನಡೀತಾ ಇದೆಯಲ್ಲ 3011 ಕೋಟಿ, ಆ ವಿಚಾರದಲ್ಲಿ ಈಗ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಏನಾಗ್ತಾ ಇದೆ ಈ ವಿಚಾರವಾಗಿ ಒಂದು ವರದಿ ಇದೆ, ನೋಡ್ಕೊಂಬನ್ನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. TDR ಸಮರದಲ್ಲಿ ಮತ್ತೆ ಸಿದ್ದುಗೆ ಮುಖಭಂಗ. ರಾಜ ವಂಶಸ್ಥರಿಗೆ ಮತ್ತೊಮ್ಮೆ ಸುಪ್ರೀಂ ಬಲ. ಅದೇಕೋ ಏನು ಮೈಸೂರು ರಾಜವಂಶಸ್ಥರನ್ನ ಕೆಣಕೋಕೆ ಹೋದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಗ್ತಿದೆ ಮುಖಭಂಗ. ಪದೇ ಪದೇ ಸಿದ್ದು ಕೈ ತೋರಿ ಅವಲಕ್ಷಣ ಮಾಡಿಸಿಕೊಂಡಂತಾಗ್ತಾನೆ ಇದೆ. ಈ ಹಿಂದೆ ಮೈಸೂರು ವಂಶಸ್ಥ ಆಸ್ತಿ ವಶ ಬಗ್ಗೆ ನಡೆಸಿರುವಂತ ಯತ್ನ ಕೈಗೂಡ್ಲಿಲ್ಲ. ಇನ್ನೊಂದರ್ಥದಲ್ಲಿ ಬೆಂಗಳೂರು ಅರಮನೆ ವಿವಾದ ಇನ್ನೂ ಕೋರ್ಟ್ನಲ್ಲಿದೆ. ಇದರ ನಡುವೆ ಬೆಂಗಳೂರು ರಸ್ತೆ ಅಭಿವೃದ್ಧಿಗಾಗಿ ಅರಮನೆ ಜಾಗ ವಶಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಇದಕ್ಕೆ ಪ್ರತಿಯಾಗಿ ರಾಜವಂಶಸ್ಥರಿಗೆ TDR ಕೊಡೋಕೆ ಹಾಕಿದ್ದು ಕೊಕ್ಕೆ. TDR ಅಂದ್ರೆ ಹಕ್ಕು ಬಿಟ್ಕೊಡೋ ಜಾಗಕ್ಕೆ ಪರ್ಯಾಯವಾಗಿ ಪ್ರಮಾಣ ಪತ್ರ. ಹಾಗೆ ಅರಮನೆ ಜಾಗ ವಶಕ್ಕೆ ಪ್ರತಿಯಾಗಿ ಸರ್ಕಾರ ರಾಜವಂಶಸ್ಥರಿಗೆ ಕೊಡಬೇಕಾದ ಅಂದಾಜು TDR ಮೌಲ್ಯ 3011 ಕೋಟಿ ರೂಪಾಯಿ. ಯಾವಾಗ ಇಷ್ಟೊಂದು ಮೊತ್ತದ TDR ಮೌಲ್ಯವನ್ನ ರಾಜವಂಶಸ್ಥರಿಗೆ ಕೊಡಬೇಕು ಅಂತ ಆಯ್ತು, ಮತ್ತೊಮ್ಮೆ CM ಸಿದ್ದು ಕಣ್ಣಾಗಿದ್ದು ಕೆಂಪಗೆ. ಹಾಗೆ ನೋಡಿದ್ರೆ ಈ ವಿವಾದ ಬಹಳ ಟೈಮ್ ನಿಂದ್ರು ಸುಪ್ರೀಂ ಕೋರ್ಟ್ TDR ಅನ್ನ ರಾಜವಂಶಸ್ಥರಿಗೆ ಕೊಡಲೇಬೇಕು ಅಂತ ಆದೇಶವನ್ನ ತಿಂಗಳ ಹಿಂದೆಯೇ ಕೊಟ್ಟಿದೆ. 6 ವಾರಗಳ ಗಡುವನ್ನು ಸಹ ನೀಡಲಾಗಿತ್ತು. ಆದ್ರೂ ಇಲ್ಲಿ ಮತ್ತೆ ಆಟ ಆಡೋಕೆ ಹೊರಟ CM ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ ರಾಜವಂಶಸ್ಥರ ಕೈಕಟ್ಟಿ ಹಾಕೋಕೆ ಮುಂದಾಗಿದ್ದು ಇದೆ. ಆದ್ರೆ ಇದೀಗ ಸರ್ಕಾರದ ಒಳೆಯಟ್ಟು ಯತ್ನಕ್ಕಾಗಿದೆ ಹಿನ್ನಡೆ. ಕೇಸ್ ಸಂಬಂಧ ಮತ್ತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಬೆಂಗಳೂರು ಅರಮನೆ ಜಾಗಕ್ಕೆ ಸರ್ಕಾರ TDR ಕೊಡಬೇಕು ಅಂತ ಆದೇಶ ಕೊಟ್ಟಿದೆ ಸರ್ವೋಚ್ಚ ನ್ಯಾಯಾಲಯ. ಈ ಹಿಂದೆ ಕೊಟ್ಟ ಆದೇಶ ಪುನರುಚ್ಚರಿಸಿದ ಕೋರ್ಟ್ ಆ ಆರ್ಡರ್ ಮರುಪರಿಶೀಲನೆ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ರಸ್ತೆ ನಿರ್ಮಾಣ ವಿಸ್ತರಣೆಗೆಂದು ಬೆಂಗಳೂರು ಅರಮನೆಗೆ ಸೇರಿದ ಜಾಗ ಕಾಯ್ದಿರಿಸಿಕೊಂಡಿದ್ದ ಸರ್ಕಾರ ಯಾವಾಗ 3011 ಕೋಟಿ ರೂಪಾಯಿ TDR ಅನ್ನ ಒಡೆಯರ್ ವಂಶಸ್ಥರಿಗೆ ಕೊಡಬೇಕು ಅಂತ ಸುಪ್ರೀಂ ಆದೇಶ ಬಂತು, ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ನಡೆಸದ ಕಸರತ್ತಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಕಿವಿ ಹಿಂಡಿದೆ. ಈಗಲಾದ್ರೂ ರಾಜವಂಶಸ್ಥರಿಗೆ ನ್ಯಾಯಯುತವಾಗಿ ಸಿಗಬೇಕಾದ TDR ಮೌಲ್ಯ ಕೊಡೋಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಇನ್ನೂ ಏನಾದ್ರೂ ಚಾಪೆ ಕೆಳಗೆ ನುಸುಳೋ ವಿದ್ಯೆ ಪ್ರದರ್ಶಿಸುತ್ತಾ ಅನ್ನೋದೇ ಕುತೂಹಲ. ಯಾಕಂದ್ರೆ ಮೈಸೂರು ರಾಜವಂಶಸ್ಥರ ಬಗ್ಗೆ ಸಿದ್ದರಾಮಯ್ಯಗೆ ಮೊದಲಿನಿಂದಲೂ ತೋರುತ್ತಿರೋ ನಡೆ ಈ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮೈಸೂರು ಅರಮನೆಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರವಾಗಿ ಪ್ಯಾಲೇಸ್ ಗುಟ್ಟಳಿಲ್ಲ, ನಾವು ರೋಡ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ವಶಕ್ಕೆ ತಗೋತೀವಿ ಅಂತೇಳಿ TDR ಫೈಟಲ್ಲಿ ಆಗ್ತಾ ಇತ್ತು. ಆ TDR ಕೊಡಬೇಕು ಅಂತೇಳಿ ಈಗ ನಡೀತಾ ಇದೆಯಲ್ಲ 3011 ಕೋಟಿ, ಆ ವಿಚಾರದಲ್ಲಿ ಈಗ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಏನಾಗ್ತಾ ಇದೆ ಈ ವಿಚಾರವಾಗಿ ಒಂದು ವರದಿ ಇದೆ, ನೋಡ್ಕೊಂಬನ್ನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. TDR ಸಮರದಲ್ಲಿ ಮತ್ತೆ ಸಿದ್ದುಗೆ ಮುಖಭಂಗ. ರಾಜ ವಂಶಸ್ಥರಿಗೆ ಮತ್ತೊಮ್ಮೆ ಸುಪ್ರೀಂ ಬಲ. ಅದೇಕೋ ಏನು ಮೈಸೂರು ರಾಜವಂಶಸ್ಥರನ್ನ ಕೆಣಕೋಕೆ ಹೋದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಗ್ತಿದೆ ಮುಖಭಂಗ. ಪದೇ ಪದೇ ಸಿದ್ದು ಕೈ ತೋರಿ ಅವಲಕ್ಷಣ ಮಾಡಿಸಿಕೊಂಡಂತಾಗ್ತಾನೆ ಇದೆ. ಈ ಹಿಂದೆ ಮೈಸೂರು ವಂಶಸ್ಥ ಆಸ್ತಿ ವಶ ಬಗ್ಗೆ ನಡೆಸಿರುವಂತ ಯತ್ನ ಕೈಗೂಡ್ಲಿಲ್ಲ. ಇನ್ನೊಂದರ್ಥದಲ್ಲಿ ಬೆಂಗಳೂರು ಅರಮನೆ ವಿವಾದ ಇನ್ನೂ ಕೋರ್ಟ್ನಲ್ಲಿದೆ. ಇದರ ನಡುವೆ
ಬೆಂಗಳೂರು ರಸ್ತೆ ಅಭಿವೃದ್ಧಿಗಾಗಿ ಅರಮನೆ ಜಾಗ ವಶಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಇದಕ್ಕೆ ಪ್ರತಿಯಾಗಿ ರಾಜವಂಶಸ್ಥರಿಗೆ ಟಿಡಿಆರ್ ಕೊಡೋಕೆ ಹಾಕಿದ್ದು ಕೊಕ್ಕೆ. ಟಿಡಿಆರ್ ಅಂದ್ರೆ ಹಕ್ಕು ಬಿಟ್ಕೊಡೋ ಜಾಗಕ್ಕೆ ಪರ್ಯಾಯವಾಗಿ ಪ್ರಮಾಣ ಪತ್ರ. ಹಾಗೆ ಅರಮನೆ ಜಾಗ ವಶಕ್ಕೆ ಪ್ರತಿಯಾಗಿ ಸರ್ಕಾರ ರಾಜವಂಶಸ್ಥರಿಗೆ ಕೊಡಬೇಕಾದ ಅಂದಾಜು ಟಿಡಿಆರ್ ಮೌಲ್ಯ 3,011 ಕೋಟಿ ರೂಪಾಯಿ. ಯಾವಾಗ ಇಷ್ಟೊಂದು ಮೊತ್ತದ ಟಿಡಿಆರ್ ಮೌಲ್ಯವನ್ನ ರಾಜವಂಶಸ್ಥರಿಗೆ ಕೊಡಬೇಕು ಅಂತ ಆಯ್ತು, ಮತ್ತೊಮ್ಮೆ ಸಿಎಂ ಸಿದ್ದು ಕಣ್ಣಾಗಿದ್ದು ಕೆಂಪಗೆ. ಹಾಗೆ ನೋಡಿದ್ರೆ ಈ ವಿವಾದ ಬಹಳ ಟೈಮ್ ನಿಂದ್ರು ಸುಪ್ರೀಂ ಕೋರ್ಟ್ ಟಿಡಿಆರ್ ಅನ್ನ ರಾಜವಂಶಸ್ಥರಿಗೆ ಕೊಡಲೇಬೇಕು ಅಂತ ಆದೇಶವನ್ನ ತಿಂಗಳ ಹಿಂದೆಯೇ ಕೊಟ್ಟಿದೆ. 6 ವಾರಗಳ ಗಡುವನ್ನು ಸಹ ನೀಡಲಾಗಿತ್ತು. ಆದ್ರೂ ಇಲ್ಲಿ ಮತ್ತೆ ಆಟ ಆಡೋಕೆ ಹೊರಟ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ ರಾಜವಂಶಸ್ಥರ ಕೈಕಟ್ಟಿ ಹಾಕೋಕೆ ಮುಂದಾಗಿದ್ದು ಇದೆ. ಆದ್ರೆ ಇದೀಗ ಸರ್ಕಾರದ ಒಳೆಯಿಟ್ಟು ಯತ್ನಕ್ಕಾಗಿದೆ ಹಿನ್ನಡೆ. ಕೇಸ್ ಸಂಬಂಧ ಮತ್ತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಬೆಂಗಳೂರು ಅರಮನೆ ಜಾಗಕ್ಕೆ ಸರ್ಕಾರ ಟಿಡಿಆರ್ ಕೊಡಬೇಕು ಅಂತ ಆದೇಶ ಕೊಟ್ಟಿದೆ ಸರ್ವೋಚ್ಚ ನ್ಯಾಯಾಲಯ. ಈ ಹಿಂದೆ ಕೊಟ್ಟ ಆದೇಶ ಪುನರುಚ್ಚರಿಸಿದ ಕೋರ್ಟ್ ಆ ಆರ್ಡರ್ ಮರುಪರಿಶೀಲನೆ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ರಸ್ತೆ ನಿರ್ಮಾಣ ವಿಸ್ತರಣೆಗೆಂದು ಬೆಂಗಳೂರು ಅರಮನೆಗೆ ಸೇರಿದ ಜಾಗ ಕಾಯ್ದಿರಿಸಿಕೊಂಡಿದ್ದ ಸರ್ಕಾರ ಯಾವಾಗ 3,011 ಕೋಟಿ ರೂಪಾಯಿ ಟಿಡಿಆರ್ ಅನ್ನ ಒಡೆಯರ್ ವಂಶಸ್ಥರಿಗೆ ಕೊಡಬೇಕು ಅಂತ ಸುಪ್ರೀಂ ಆದೇಶ ಬಂತು, ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ನಡೆಸದ ಕಸರತ್ತಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಕಿವಿ ಹಿಂಡಿದೆ. ಈಗಲಾದ್ರೂ ರಾಜವಂಶಸ್ಥರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಟಿಡಿಆರ್ ಮೌಲ್ಯ ಕೊಡೋಕೆ ಸರ್ಕಾರ ಮುಂದಾಗುತ್ತಾ ಅಥವಾ ಇನ್ನೂ ಏನಾದ್ರೂ ಚಾಪೆ ಕೆಳಗೆ ನುಸುಳೋ ವಿದ್ಯೆ ಪ್ರದರ್ಶಿಸುತ್ತಾ ಅನ್ನೋದೇ ಕುತೂಹಲ. ಯಾಕಂದ್ರೆ ಮೈಸೂರು ರಾಜವಂಶಸ್ಥರ ಬಗ್ಗೆ ಸಿದ್ದರಾಮಯ್ಯಗೆ ಮೊದಲಿನಿಂದಲೂ ತೋರುತ್ತಿರೋ ನಡೆ ಈ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮೈಸೂರು ಅರಮನೆಗೆ ಸಂಬಂಧಪಟ್ಟಂತ ಆಸ್ತಿ ವಿಚಾರವಾಗಿ ಪ್ಯಾಲೇಸ್ ಗುಟ್ಟಲ್ಲಿ ನಾವು ರೋಡ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಅದನ್ನ ವಶಕ್ಕೆ ತಗೋತೀವಿ ಅಂತೇಳಿ ಟಿಡಿಆರ್ ಫೈಟಲ್ಲಿ ಆಗ್ತಾ ಇತ್ತು. ಆ ಟಿಡಿಆರ್ ಕೊಡಬೇಕು ಅಂತೇಳಿ ಈಗ ನಡೀತಾ ಇದೆಯಲ್ಲ 3,011 ಕೋಟಿ. ಆ ವಿಚಾರದಲ್ಲಿ ಈಗ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಏನಾಗ್ತಾ ಇದೆ ಈ ವಿಚಾರವಾಗಿ ಒಂದು ವರದಿ ಇದೆ, ನೋಡ್ಕೊಂಬನ್ನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. ಟಿಡಿಆರ್ ಸಮರದಲ್ಲಿ ಮತ್ತೆ ಸಿದ್ದುಗೆ ಮುಖಭಂಗ. ರಾಜ ವಂಶಸ್ಥರಿಗೆ ಮತ್ತೊಮ್ಮೆ ಸುಪ್ರೀಂ ಬಲ. ಅದೇಕೋ ಏನು ಮೈಸೂರು ರಾಜವಂಶಸ್ಥರನ್ನ ಕೆಣಕೋಕೆ ಹೋದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಗ್ತಿದೆ ಮುಖಭಂಗ. ಪದೇ ಪದೇ ಸಿದ್ದು ಕೈ ತೋರಿ ಅವಲಕ್ಷಣ ಮಾಡಿಸಿಕೊಂಡಂತಾಗ್ತಾನೆ ಇದೆ. ಈ ಹಿಂದೆ ಮೈಸೂರು ವಂಶಸ್ಥ ಆಸ್ತಿ ವಶ ಬಗ್ಗೆ ನಡೆಸಿರುವಂತ ಯತ್ನ ಕೈಗೂಡ್ಲಿಲ್ಲ. ಇನ್ನೊಂದರ್ಥದಲ್ಲಿ ಬೆಂಗಳೂರು ಅರಮನೆ ವಿವಾದ ಇನ್ನೂ ಕೋರ್ಟ್ನಲ್ಲಿದೆ. ಇದರ ನಡುವೆ ಬೆಂಗಳೂರು ರಸ್ತೆ ಅಭಿವೃದ್ಧಿಗಾಗಿ ಅರಮನೆ ಜಾಗ ವಶಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಇದಕ್ಕೆ ಪ್ರತಿಯಾಗಿ ರಾಜವಂಶಸ್ಥರಿಗೆ ಟಿಡಿಆರ್ ಕೊಡೋಕೆ ಹಾಕಿದ್ದು ಕೊಕ್ಕೆ. ಟಿಡಿಆರ್ ಅಂದ್ರೆ ಹಕ್ಕು ಬಿಟ್ಕೊಡೋ ಜಾಗಕ್ಕೆ ಪರ್ಯಾಯವಾಗಿ ಪ್ರಮಾಣ ಪತ್ರ. ಹಾಗೆ ಅರಮನೆ ಜಾಗ ವಶಕ್ಕೆ ಪ್ರತಿಯಾಗಿ ಸರ್ಕಾರ ರಾಜವಂಶಸ್ಥರಿಗೆ ಕೊಡಬೇಕಾದ ಅಂದಾಜು ಟಿಡಿಆರ್ ಮೌಲ್ಯ 3,011 ಕೋಟಿ ರೂಪಾಯಿ. ಯಾವಾಗ ಇಷ್ಟೊಂದು ಮೊತ್ತದ ಟಿಡಿಆರ್ ಮೌಲ್ಯವನ್ನ ರಾಜವಂಶಸ್ಥರಿಗೆ ಕೊಡಬೇಕು ಅಂತ ಆಯ್ತು, ಮತ್ತೊಮ್ಮೆ ಸಿಎಂ ಸಿದ್ದು ಕಣ್ಣಾಗಿದ್ದು ಕೆಂಪಗೆ. ಹಾಗೆ ನೋಡಿದ್ರೆ ಈ ವಿವಾದ ಬಹಳ ಟೈಮ್ ನಿಂದ್ರು ಸುಪ್ರೀಂ ಕೋರ್ಟ್ ಟಿಡಿಆರ್ ಅನ್ನ ರಾಜವಂಶಸ್ಥರಿಗೆ ಕೊಡಲೇಬೇಕು ಅಂತ ಆದೇಶವನ್ನ ತಿಂಗಳ ಹಿಂದೆಯೇ ಕೊಟ್ಟಿದೆ. 6 ವಾರಗಳ